ಎಲ್ಲರಿಗೂ ನಮಸ್ಕಾರ. ಇವತ್ತು ಪಿಸ್ತಾ ಮಲೈ ಪೇಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಅರ್ಧ ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ಹಾಲು ಒಡೆದಿದೆ. ಅದಕ್ಕೆ ಒಂದು ನಿಂಬೆಹಣ್ಣಿನ ರಸ ಸೇರಿಸಿ ನೀರು ಬಿಡೋ ತನಕ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಈಗ ಇದನ್ನು ಶೋಧಿಸ್ಕೋಬೇಕು. ಒಳ್ಳೆ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಇದರಿಂದ ಹುಳಿ ರುಚಿ ಇರಲ್ಲ. ನೀರು ಪೂರ್ತಿ ಇಳಿದಿದೆ. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೋಬೇಕು. ಇದು ಸಾಫ್ಟಾಗಿ ಎಣ್ಣೆ ಬಿಡುತ್ತೆ. ಅಲ್ಲಿ ತನಕ ಅಂಗೈಯಿಂದ ಈ ರೀತಿ ಚೆನ್ನಾಗಿ ತೀಡಬೇಕು. ಈಗ ಸಾಫ್ಟಾಗಿರೋ ಮಲೈ ರೆಡಿಯಾಗಿದೆ. ಇದಕ್ಕೆ 3 ಟೇಬಲ್ ಚಮಚ ಪಿಸ್ತಾ ಪೌಡರ್ನ ಹಾಕ್ಕೋಬೇಕು. ಎರಡು ಟೇಬಲ್ ಚಮಚ ಜೇನುತುಪ್ಪ. ಇದಕ್ಕೆ ಸಕ್ಕರೆನ ಹಾಕೋತಾ ಇಲ್ಲ, ಸಿಹಿಗೆ ಜೇನುತುಪ್ಪನೇ ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. 1 ಟೀ ಸ್ಪೂನ್ ಏಲಕ್ಕಿ ಪುಡಿ. ಈಗ ಎಲ್ಲವನ್ನು ಚೆನ್ನಾಗಿ ಬೆರೆಸ್ಕೋಬೇಕು. ಮಿಶ್ರಣ ರೆಡಿಯಾಗಿದೆ. ಈಗ ಇದನ್ನು ಪೇಡ ಥರ ಮಾಡಿ ಒಂದು ತಟ್ಟೆಯಲ್ಲಿ ಜೋಡಿಸ್ಕೋಬೇಕು. ಇದು ನೋಡೋಕ್ಕೆ ಸ್ವಲ್ಪ ತೆಳು ಅನ್ನಿಸ್ಬೋದು. ಇದನ್ನು ಫ್ರಿಜ್ಜಲ್ಲಿ ಇಡೋದ್ರಿಂದ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಇದನ್ನು ಫ್ರಿಜ್ಜಲ್ಲಿ ಅರ್ಧ ಗಂಟೆ ತಣ್ಣಗಾಗಕ್ಕೆ ಇಡಬೇಕು. ಈಗ ಪಿಸ್ತಾ ಮಲೈ ಪೇಡ ರೆಡಿಯಾಗಿದೆ. ಅಲಂಕಾರಕ್ಕೆ ಅಂತ ಪಿಸ್ತಾ ತುಂಡನ್ನು ಇಟ್ಟಿದ್ದೀನಿ. ಈ ರೆಸಿಪಿಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು.